ಸೊ ಹಾಗಾಗಿ ಅದಕ್ಕಿಂತ ಮುಂಚೆ 2-3 ಸಮ್ಮೇಳನಗಳು ಆಗಿದ್ರೂ ಸಹ ಬಾಬಾ ಸಾಹೇಬರು ಬಂದ ನಂತರವೇ ಇಡೀ ಆ ದಲಿತ ಚಳವಳಿಯ ದಿಕ್ಕು, ದಲಿತ ಸಾಹಿತ್ಯದ ದಿಕ್ಕು ಕೂಡ ಬದಲಾಗಿದ್ದು ನಾವು ಕಣ್ಣಾರೆ ಇವತ್ತು ಕಾಣ್ತಾ ಇದ್ದೀವಿ. ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ. ನಾವು ಹೇಳ್ದಂಗೆ ಅವಂದಿರು ಅಂತ ಈ ಕವಿತೆ ಶೀರ್ಷಿಕೆ. ಒಬ್ಬಳು ಹೆತ್ತು ಹೊತ್ತು ತುತ್ತಿಕ್ಕಿದವಳು, ಇನ್ನೊಬ್ಬಳು ಬತ್ತಿದ ಎದೆಯಲ್ಲಿ ಅಕ್ಷರ ಬಿತ್ತಿದವಳು. ಒಬ್ಬಳು ಹೆತ್ತು ಹೊತ್ತು ತುತ್ತಿಕ್ಕಿದವಳು, ಇನ್ನೊಬ್ಬಳು ಬತ್ತಿದ ಎದೆಯಲ್ಲಿ ಅಕ್ಷರ ಬಿತ್ತಿದವಳು. ಇಬ್ಬರು ಅವ್ವಂದಿರೆ. ಒಬ್ಬಳು ಕನಸ ಕಾಣಲು ಕಣ್ಣು ಕೊಟ್ಟರೆ, ಇನ್ನೊಬ್ಬಳು ನನಸಾಗಿಸಲು ರೆಕ್ಕೆ ಕೊಟ್ಟಳು. ಇಬ್ಬರು ಜನ್ಮ ಕೊಟ್ಟವರೇ. ಒಬ್ಬಳು ಕನಸು ಕಾಣಲು ಕಣ್ಣು ಕೊಟ್ಟರೆ, ಇನ್ನೊಬ್ಬಳು ನನಸಾಗಿಸಲು ರೆಕ್ಕೆ ಕೊಟ್ಟಳು. ಇಬ್ಬರು ಜನ್ಮ ಕೊಟ್ಟವರೇ. ನಾ ಕಣ್ಣೀರಿಟ್ಟರೆ ಹೆತ್ತವಳು ಕಣ್ಣೊರೆಸಿ ಮುತ್ತಿಡುತ್ತಾಳೆ. ನಾ ಕಣ್ಣೀರಿಟ್ಟರೆ ಹೆತ್ತವಳು ಕಣ್ಣೊರೆಸಿ ಮುತ್ತಿಡುತ್ತಾಳೆ. ಅಕ್ಷರದವ್ವ ಬೆನ್ನು ತಟ್ಟಿ ಬೆಟ್ಟ ತೋರಿಸುತ್ತಾಳೆ. ನಾನು ಬೆಟ್ಟ ಹತ್ತಿ ತುದಿಯ ಮುಟ್ಟಿ ಬಂಡೆಕಲ್ಲಿನ ಮೇಲೆ ಅವ್ವ ಎಂದು ಬರೆಯುತ್ತೇನೆ. ಧನ್ಯವಾದ. ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಮಾಮ ರವಿಕುಮಾರ್ ಭಾಗಿಯವರು ಮಾತಾಡಿದಂತೆ ಮಹಾಡ್ ಚಳುವಳಿ ಇಡೀ ಭಾರತದ ಚಳುವಳಿಗೆ ಸಂಬಂಧಿಸಿದಂತೆ ಒಂದು ಮೈಲುಗಲ್ಲು, ಒಂದು ಪಾಯಿಂಟ್, ದ ಗ್ರೇಟೆಸ್ಟ್ ಪಾಯಿಂಟ್. ಅಲ್ಲಿಂದ ಇಡೀ ಚಳುವಳಿಯ ದಿಕ್ಕು ಬದಲಾಗ್ತಾ ಸಾಗಿದೆ. ಇಡೀ ಭಾರತದ ಚಳುವಳಿಯ ದಿಕ್ಕು ಮತ್ತು ಸ್ವಾತಂತ್ರ್ಯ ಹೋರಾಟದ ದಿಕ್ಕು ಕೂಡ ಬದಲಾಗ್ತಾ ಹೋಗಿದೆ. ಯಾಕೆಂತಂದರೆ ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದಾಗ ಅಸ್ಪೃಶ್ಯ ನಾಶವೇ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಘೋಷಣೆ ಮೊಳಗಿದ್ದು ಆ ಸಮಯದಲ್ಲೇ ಎರಡೂ ಕೂಡ. ಹಾಗಾಗಿ ಇಡೀ ಭಾರತದ ಸ್ವಾತಂತ್ರ್ಯ ಚಳವಳಿ ಮತ್ತು ಜನಸಾಮಾನ್ಯರ ಮತ್ತು ಅಸ್ಪೃಶ್ಯ ಚಳವಳಿ, ಏನೀಗ ನಾವು ದಲಿತ ಚಳವಳಿ ಅಂತ ಕರಿತೀವಿ, ಅದರ ಒಂದು ದೊಡ್ಡ ಮೈಲುಗಲ್ಲು ಅಲ್ಲಿಂದ ನಮಗೆ ಆರಂಭ ಆಗುತ್ತೆ. ಹಾಗಾಗಿ ಮಹಾಡ್ನ ಆ ನೀರು ಇದೆಯಲ್ಲ, ನೀರು ಅನ್ನೋದು ಒಂದು ದೊಡ್ಡ ಸಂಕೇತ ನಮಗೆ. ಆ ಸಂಕೇತದ ಮೂಲಕವೇ ಈ ಇಡೀ ದಲಿತ ಚಳವಳಿಯ ಹೋರಾಟ ತನ್ನ ಮುಂಗಾಣಿಕೆಯನ್ನು ಮತ್ತು ಅಲ್ಲಿವರೆಗಿದ್ದಂತಹ ತನ್ನ ಸೈದ್ಧಾಂತಿಕ ವಿಚಾರಗಳನ್ನು ಬದಲು ಮಾಡ್ಕೊತಾ ದೊಡ್ಡ ಮಟ್ಟದಲ್ಲಿ ಇನ್ನೊಂದು ದಿಕ್ಕಿಗೆ ಅದು ತಿರುಕೋತು. ಒಂದು ಮಟ್ಟಿಗೆ ನದಿ ದಿಕ್ಕು ಬದಲಾಯಿಸಿ ಒಂದು ಸಮುದ್ರ ಕಡೆಗೆ ಹೋಗೋ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಅದು ನಾಂದಿ ಆಡ್ತು. ಹೇಗೆ ಅನ್ನೋದು ನಾನು ನನ್ನ ಈ ಪ್ರಬಂಧದಲ್ಲಿ ಮಂಡಿಸೋದಕ್ಕೆ ಬಯಸ್ತೀನಿ ಬಂಧುಗಳೇ. 1927 ಮಾರ್ಚ್ 19 ಮತ್ತು 20 ಈ 2 ದಿನಾಂಕಗಳು ಮಹಾಡ್ ಚಳವಳಿ ನಡೆದಂತಹ ಮೊದಲ ಸಮ್ಮೇಳನ ಮಾರ್ಚ್ 19, 20, 1927ಕ್ಕೆ ನಡೆದರೂ ಸಹ ಈ ಸಮ್ಮೇಳನದ ಯೋಜನೆ ಮಾಡಿದವಾಗಪ್ಪ ಅಂದರೆ ಸುಮಾರು ಅದಕ್ಕೆ 3.5 ವರ್ಷಗಳಿಗಿಂತ ಮುಂಚೆ 1923ರಲ್ಲಿ 1923ರಲ್ಲಿ ಯಾಕಾಗುತ್ತೆ ಅಂತಂದರೆ ಆ ವರ್ಷದಲ್ಲಿಯೇ ಬೋಲೆ ನಿರ್ಣಯ ಅಂತ SK ಬೋಲೆ ನಿರ್ಣಯ ಅಂತ ಬಾಂಬೆ ಶಾಸನ ಸಭೆಯಲ್ಲಿ ಜಾರಿಯಾಗಿರ್ತದೆ. ಅದರ ಪ್ರಕಾರ ನಮಗೆಲ್ಲ ಗೊತ್ತಿದೆ. ಏನಂದರೆ ಸಾರ್ವಜನಿಕ ಬಾವಿಗಳು ಮತ್ತು ಯಾರು ಸರ್ಕಾರದ ಫಂಡ್ನ ತಗೋತಾರೆ, ಆ ಫಂಡ್ನ ಅನುದಾನ ತಗೊಳ್ತಾರೆ, ಆ ಅನುದಾನ ತಗೊಳ್ಳುವಂತಹ ಎಲ್ಲ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು, ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ನೀರು, ಧರ್ಮಶಾಲೆಗಳು, ಶಾಲಾ ಕಾಲೇಜು, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನು ಇವೆಲ್ಲವೂ ಕೂಡ ಅಸ್ಪೃಶ್ಯರಿಗೂ ಕೂಡ ಮುಕ್ತವಾಗಬೇಕು ಅಂತ ಆ ಬೋಲೆ ನಿರ್ಣಯವನ್ನು ಜಾರಿಗೊಳಿಸಿ ಸುಮಾರು 1.5 ವರ್ಷ ಆಗಿದ್ರೂ ಕೂಡ ಯಾವ ಮುನ್ಸಿಪಾಲ್ಟಿಯೂ ಕೂಡ ಅದನ್ನು ಆದೇಶ ಮಾಡಿರಲ್ಲ. ಆದರೆ ಅಲ್ಲಿ ಜನಪರ ಮತ್ತು ಸಮಾಜ ಸುಧಾರಣೆಯ ಭಾಗವಾಗಿ ಫುಲೆಯವರ ಅನುಯಾಯಿಯಾಗಿ ಬಂದಂತಹ ಒಬ್ಬ ಅಧ್ಯಕ್ಷ ಮಾಡ್ತಾರಪ್ಪ ಅಂತಂದರೆ ಅವರು ಮಹಾಡ್ನ ಮುನ್ಸಿಪಾಲಿಟಿಯಲ್ಲಿ ಈ ಬೋಲೆ ನಿರ್ಣಯವನ್ನು ಜಾರಿಗೊಳಿಸ್ತಾರೆ. ಅಂದರೆ ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ರೂ ಸಹ ಅದು ಬೀದಿಗಳಲ್ಲಿ ಜಾರಿ ಆಗಿರಲ್ಲ. ಸೊ ಹಾಗಾಗಿ ಈ ಮಹಾಡ್ ಚಳವಳಿಯ ಆ ಘಟ್ಟ, ಒಂದು ಕೋರ್ ಏನು ಚಿಂತನೆ ಅಂದಿಲ್ಲ, ಒಂದು ಕೇಂದ್ರ ಬಿಂದು ಆ ನಿರ್ಣಯವನ್ನು ಜಾರಿಗೊಳಿಸುವುದು ಅಂತ ಮೊದಲು ಚರ್ಚೆ ಆಗಿರ್ತದೆ. ಆದರೆ ಅಲ್ಲಿ ಆರ್ ಬಿ ಮೋರೆ ಅಂತ ಬಾಬಾ ಸಾಹೇಬರ
ಫ್ಯಾಮಿಲಿಗೆ ಹತ್ತಿರಾಗಿದ್ದಂಥ ಮತ್ತು ಬಾಬಾ ಸಾಹೇಬ್ರನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಗಮನಿಸ್ತಾ ಇದ್ದಂತಹ ವ್ಯಕ್ತಿ ಆರ್ ಬಿ ಮೋರೆ ಇರ್ತಾರೆ. ಆರ್ ಬಿ ಮೋರೆ ನೆಕ್ಸ್ಟ್ ಅವರು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಅವ್ರು ತಮ್ಮಂತ ಅವ್ರು ತೊಡಗಿಸ್ಕೊಂಡ್ರು. ಅದಾದ ನಂತರವೂ ಕೂಡ ಬಾಬಾ ಸಾಹೇಬ್ರು ಮತ್ತು ಅವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗೆ ಕೊನೆ ತನಕನೂ ಕೂಡ ಇರ್ತಾರೆ. ಆ ವಿಷಯ ಬೇರೆ. ಆದರೆ ಇಲ್ಲಿ ಮೋರೆಯವರು ಮತ್ತು ಸ್ನೇಹಿತರ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ, ಬಾಬಾ ಸಾಹೇಬರು ಆಗ್ತಾನೆ 1920ರಿಂದ 23ರವರೆಗೆ ಏನು ಲಂಡನ್ಗೆ ಹೋಗಿರ್ತಾರೆ. ಅಲ್ಲಿಂದ ಅವರು ಎಕನಾಮಿಕ್ಸ್ ಡಿಗ್ರಿ ತಗೊಂಡು ಅವರು ಬಂದಿರ್ತಾರೆ. ಮತ್ತೆ ಪುನಃ ಅವರು ಗ್ರೇಸಿನಲ್ಲಿ ಬಾರಾಟ ಮಾಡಿಕೊಂಡು ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ಆ ಸನ್ಮಾನದ ನೆಪದಲ್ಲಿ ಒಂದು ಮೊದಲ ಸಮ್ಮೇಳನವನ್ನು ನಡೆಸಬೇಕು, ದಲಿತ ಸಮ್ಮೇಳನ ಅಂತ. ಇದು ಮೊದಲ ಸಮ್ಮೇಳನದ ಮುಖ್ಯ ಕೇಂದ್ರ ಭಾಗ. ನೋಡಿ, ಇಲ್ಲಿ ನಾವು ನೇರವಾಗಿ ಗಮನಿಸ್ತಾ ಇದ್ದೀವಿ, ಮಹಾಡ್ ಅಂತಕ್ಕಂಥದ್ದು ಸತ್ಯಾಗ್ರಹ ಆಗಬೇಕೇ ಬೇಡವೇ ಅಂತ 1923ನೇ ಇಸ್ವಿಯಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ. ಅಂದರೆ ಕೇವಲ ಬಾಬಾ ಸಾಹೇಬ್ರನ್ನ ಕರೆಸಬೇಕು ಮತ್ತು ಸನ್ಮಾನ ಮಾಡಿಸ್ಬೇಕು ಮತ್ತು ಮೊದಲ ದಲಿತ ಸಮ್ಮೇಳನ ನಡೆಸಬೇಕು ಅಂತಕ್ಕಂಥದ್ದು ಆ ಒಂದು ಸಭೆಯ ನಿರ್ಧಾರ ಆಗಿತ್ತು. ಆ ನಿರ್ಧಾರ ಆದ ನಂತರ 3 ವರ್ಷಗಳ ಕಾಲ ಅದರ ಬಗ್ಗೆ ಯೋಚನೆ ಮಾಡಿದಂತಹ ಮತ್ತು ಬಾಬಾ ಸಾಹೇಬರು ಅವಾಗ ಏನು ಬ್ರಿಟಿಷರೊಂದಿಗೆ ಚರ್ಚೆಗಳನ್ನು ಹೆಚ್ಚು ಮಾಡ್ತಾ ಇರೋ ಕಾರಣಕ್ಕೋಸ್ಕರ 3.5 ವರ್ಷ ಆದ ನಂತರ ಬಾಬಾ ಸಾಹೇಬರು ಒಪ್ಪಿಗೆಯನ್ನು ಕೊಡ್ತಾರೆ. ಆವಾಗ 1927ನೇ ಇಸ್ವಿಯಲ್ಲಿ ಮಾರ್ಚ್ 19, 20 ಮಹಾಡ್ನ ಮೊದಲ ಸತ್ಯಾಗ್ರಹ ಆಗುತ್ತೆ. ಈ ಸತ್ಯಾಗ್ರಹವನ್ನು ನಾವು ಹಾಗೆ ಇತಿಹಾಸದ ಕಣ್ಣಲ್ಲಿ ನೋಡಿದಾಗ ಇದು ನಮಗೆ ಒಂದು ನಡೆದು ಹೋದ ಘಟನೆ ಥರ ನಮಗೆ ಕಾಣುತ್ತೆ. ಆದರೆ ಅದಾಗಲ್ಲ. ಯಾಕೆ 27 ಆಗ್ತು, 27ರ ಹಿಂದೆ ಏನಾಗಿತ್ತು ಅನ್ನೋದು ಗಮನಿಸ್. ಮತ್ತು ಯಾಕೆ ಬಾಬಾ ಸಾಹೇಬ್ರೆ, ಇದು ವೆರಿ ಇಂಪಾರ್ಟೆಂಟ್ ನಮಗೆ. ಬಾಬಾ ಸಾಹೇಬ್ರೆ ಯಾಕೆ ಕೇಂದ್ರವಾದರು ಇದಕ್ಕೆ? ಯಾಕೆ ಅಂತಂದರೆ ಅವರು ಬರೋ 1919ನಲ್ಲಿ ಅವರು ಬಂದಂಥ ಫ್ರ್ಯಾಂಚೈಸಿ ಕಮಿಟಿಗೆ ತಮ್ಮ ಸಾಕ್ಷ್ಯವನ್ನು ನೋಡಿರ್ತಾರೆ. ಆ ಸಾಕ್ಷ್ಯದಲ್ಲಿ ಎಲ್ಲರೂ ಕೂಡ ಸಾರ್ವತ್ರಿಕ ಮತದಾನ ಆಗಬೇಕು ಅಂತ ಅವರು ಹೇಳಿರ್ತಾರೆ. ಮತ್ತು ಇಂಗ್ಲೆಂಡಿಂದ ಹೋಗಿ ಅವರು ವಾಪಸ್ ತಿರುಗಿ ಬಂದು ತಮ್ಮ ಡಿಗ್ರಿಗಳನ್ನು ಪಡ್ಕೊಂಡಿರ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಇದಕ್ಕೂ ಮುಂಚೆ 1920ನೇ ಇಸ್ವಿಯಲ್ಲಿ 2 ಸಮ್ಮೇಳನಗಳು ಆಗ್ತವೆ 1920ಲಿ. ಈ ಸಮ್ಮೇಳನದ ಮುಖ್ಯ ಕೇಂದ್ರ ಬಿಂದು ಬಾಬಾ ಸಾಹೇಬರಾಗಿರ್ತಾರೆ. ಅವ್ರ ಜೊತೆಗೆ ಶಾಹು ಮಹಾರಾಜ ಆಗಿರ್ತಾರೆ. ಯಾವುದಪ್ಪ ಅಂತಂದರೆ, ಮೊದಲನೇ ಸಮ್ಮೇಳನ ನಡ್ತಕ್ಕಂಥದ್ದು ಮಾನ್ಗಾವಲ್ಲಿ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸ್ವತಃ ಬಾಬಾ ಸಾಹೇಬರೇ ವಹಿಸ್ಕೊಂಡಿರ್ತಾರೆ. ಮುಖ್ಯ ಭಾಷಣಕಾರರು ಶಾಹು ಮಹಾರಾಜ ಆಗಿರ್ತಾರೆ. ಅವತ್ತು ಶಾಹು ಮಹಾರಾಜರು ಒಂದು ಮಾತು ಹೇಳ್ತಾರೆ. ಇದು ಮೋರೆಯವರಿಗೆ ಮತ್ತು ಮೋರೆ ತಂಡಕ್ಕೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಏನದು? ನೀವು ನಿಮ್ಮ ಉದ್ಧಾರಕನನ್ನು ಅಂಬೇಡ್ಕರ್ರಲ್ಲಿ ಕಂಡುಕೊಂಡಿದ್ದೀರಿ. ಇದು ಇಲ್ಲಿಂದ ಆರಂಭ ಆಗುತ್ತೆ. ಅಂದರೆ ಇಡೀ ಅಲ್ಲಿಯವರೆಗೆ ದಲಿತ ನಾಯಕರು ಮಹಾರಾಷ್ಟ್ರ ಭಾಗ, ಅಂದರೆ ಕೊಂಕಣ ಭಾಗ, ಅದು ಮುಂದೆ ನಾನು ಹೇಳ್ತೀನಿ ನಿಮಗೆ. ಆ ಭಾಗದಲ್ಲಿ ಇರಲಿಲ್ವಾ ಅಂತಂದ್ರೆ ಇದ್ದರು. ವಾಲಂಕರ್ ಇದ್ದರು, ಕಾಂಬ್ಳೆಯವರು ಇದ್ದರು, ಗಾಯಕ್ವಾಡ್ ಅವರು ಇದ್ದರು. ಇವರಿದ್ದರೂ ಸಹ ಅಲ್ಲಿಯವರೆಗೆ ಹಿಂದೂ ಧರ್ಮದ ಒಳಗೆ ಸುಧಾರಣೆ ಮಾಡ್ತಕ್ಕಂಥ ಚಳವಳಿಗಳು ಮಾತ್ರ ನಡೀತಾ ಇತ್ತು. ಅಂದರೆ ಅಸ್ಪೃಶ್ಯತೆ ನಾಶ ಆಗಬೇಕು, ಸಾಕು, ಅಷ್ಟೇ ಇದ್ದಿದ್ದು ಥಾಟ್. ಅಸ್ಪೃಶ್ಯತೆ ನಾಶ ಆಗಬೇಕು, ಎಲ್ಲ ರೀತಿ ನಮ್ಮನ್ನು ಕೂಡ ನೋಡಬೇಕು, ಈ ರೀತಿಯಾದಂಥ ಒಂದು ಚಳುವಳಿ ಹಿನ್ನೆಲೆಯಲ್ಲಿ ಸಮ್ಮೇಳನಗಳು ನಡೀತಾ ಇತ್ತು. ಆದರೆ ಬಾಬಾ ಸಾಹೇಬರ ಎಂಟ್ರಿ ಆದ ತಕ್ಷಣ, ಅಂದರೆ ಈ ಚಳವಳಿಗೆ ಅವರ ಪಾದಾರ್ಪಣೆ ಆದ ತಕ್ಷಣವೇ ಇಡೀ ಆ ದಿಕ್ಕು, ಆ ಆಲೋಚನೆ ದಿಕ್ಕು ಬದಲಾಗ್ತಾ ಹೋಗ್ತು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ 2-3 ಸಮ್ಮೇಳನಗಳು ಆಗಿದ್ರೂ ಸಹ ಬಾಬಾ ಸಾಹೇಬರು ಬಂದ ನಂತರವೇ ಇಡೀ ಆ ದಲಿತ ಚಳವಳಿಯ ದಿಕ್ಕು, ದಲಿತ ಸಾಹಿತ್ಯದ ದಿಕ್ಕು ಕೂಡ ಬದಲಾಗಿದ್ದು ನಾವು ಕಣ್ಣಾರೆ ಇವತ್ತು ಕಾಣ್ತಾ ಇದ್ದೀವಿ. 1924ನೇ ಇಸ್ವಿಲಿ ಅದಕ್ಕಿಂತ ಮುಂಚೆ 2 ದಲಿತ ಸಂಘಟನೆಗಳು ಇದ್ದರೂ ಸಹ ಬಾಬಾ ಸಾಹೇಬರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸ್ಥಾಪನೆ ಮಾಡ್ತಾರೆ 1924 ಜುಲೈ 20ರಂದು. ಇದಾದ ನಂತರ ಮೊದಲನೇ ಸಮ್ಮೇಳನ, ಬಹಿಷ್ಕೃತ ಹಿತಕಾರಣಿ ಸಭಾದ ಮೊದಲನೇ ಸಮ್ಮೇಳನ ನಡೀತಕ್ಕಂಥದ್ದು ನಮ್ಮ ಕರ್ನಾಟಕದ ಬೆಳಗಾವಿಯ ನಿಪ್ಪಾಣಿಯಲ್ಲಿ. ಇದು ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಮೊದಲನೇ ಸಮ್ಮೇಳನ ಬಹಿಷ್ಕೃತ ಹಿತಕಾರಣಿ ಸಭಾದ. ಸೊ ಇಲ್ಲಿ ಈ ಸಭಾದು ಏನಪ್ಪ ಮುಖ್ಯ ವಿಚಾರ ಅಂತಂದರೆ, ಇಲ್ಲಿ ಅಸ್ಪೃಶ್ಯರ ಜೊತೆಗೆ ನಾನಿಲ್ಲಿ 1920-30 ಆ ಕಾಲಘಟ್ಟ ಗಮನ ಇಟ್ಕೊಂಡು ಅಸ್ಪೃಶ್ಯದ ಪದ ಬಳಸ್ತಾ ಇದ್ದೀನಿ. ಅದನ್ನು ನೀವು ಈ ಕಾಲಘಟ್ಟ ತಗೊಂಡಾಗ ದಲಿತರು ಅಂತ ನೀವು ಅದನ್ನು ತರ್ಜುಮೆ, ನೀವೇ ಅನುವಾದವನ್ನು ಮಾಡ್ಕೋಬೇಕಾಗಿ ವಿನಂತಿ. ಹಾಗಾಗಿ 1925 ಆದಂಥ ಬೆಳಗಾವಿ ನಿಪ್ಪಾಣಿಯಲ್ಲೇ ಮೊಟ್ಟ ಮೊದಲಾಗೋದು ಶಿಕ್ಷಣ ಅಲ್ಲೇ. ಮತ್ತು
ನಿರ್ಣಯಗಳು ತಗೋತಾ ಇದ್ರಲ್ಲ, ಆ ನಿರ್ಣಯಗಳು ಅತ್ಯಂತ ಪ್ರಭಾವವಾಗಿ ಇಡೀ ಹಳ್ಳಿಗೆ ತಲುಪಿಸೋದಕ್ಕೋಸ್ಕರ ಇರ್ತಕ್ಕಂಥ ತಳವಾರಿ ಏನು ಮಾಡ್ತಿದ್ರಲ್ಲ ಅವರನ್ನು ಹೆಚ್ಚು ಬಳಸ್ಕೊಳ್ಳುವಂತಹ ಪದ್ಧತಿಯಲ್ಲಿ ಉಂಟಾಗುತ್ತೆ. ಅದು ನಿಮಗೆ ನಂತರದಲ್ಲಿ ಇನ್ನೂ ಆಳವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಮುಂದುಗಡೆ. ಸೊ ಹಾಗಾಗಿ ಬಾಬಾ ಸಾಹೇಬರು ಎಂಟರ್ ಆದ ತಕ್ಷಣ ಒಂದು ಹುಟ್ಟಿದೇನಪ್ಪ ಅಂದರೆ, ಅಸ್ಪೃಶ್ಯತೆಯನ್ನು ಸಲಹುವ ಧರ್ಮಗ್ರಂಥಗಳನ್ನು ಸುಟ್ಟು ಹಾಕಬೇಕು. ದಿಸ್ ಇಸ್ ದ ಮೇನ್ ಪಾಯಿಂಟ್. ಅಸ್ಪೃಶ್ಯತೆಯನ್ನು ಸಲಹುವ ಧರ್ಮಗ್ರಂಥಗಳನ್ನು ಸುಟ್ಟು ಹಾಕಬೇಕು. ಈ ಮಾತು, ಈ ಆಲೋಚನೆ ಅಲ್ಲಿವರೆಗೆ ಇರಲಿಲ್ಲ ಈ ನೆಲದಲ್ಲಿ. ಸುಧಾರಣೆ ಬಗ್ಗೆ ಅತಿ ಹೆಚ್ಚು ಮಾತಾಡ್ತಾ ಇದ್ವಿ. ಈವನ್ ಫುಲೆಯವರು ಬಂದೋಗಿದ್ರು ಕೂಡ, ಶಾಹು ಮಹಾರಾಜರು ಕೂಡ ಬಂದೋಗಿದ್ರು ಕೂಡ, ಅವರ ಪ್ರಭಾವ ಬಾಬಾ ಸಾಹೇಬರ ಮೇಲೆ ಇದ್ದರೂ ಕೂಡ ಅವರ ಆಳವಾದಂಥ ಅಧ್ಯಯನ ನಿಮಗೆಲ್ಲ ಗೊತ್ತಿದೆ. 1960 ಅವರು ಜಾತಿ ಪದ್ಧತಿ ಬಗ್ಗೆ ತಮ್ಮ ಥೀಸಿಸ್ನ ಮಂಡನೆ ಮಾಡಿದರು, ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ 1924ಕ್ಕೆ ಬರೋಷ್ಟೊತ್ತಿಗೆ ಬಾಬಾ ಸಾಹೇಬರ ಟೋನು ಹೇಗಾಗಿತ್ತಪ್ಪ, ಬಾಬಾ ಸಾಹೇಬರ ಆ ದಿಟ್ಟ ನಿಲುವು ಏನಾಗಿತ್ತಪ್ಪ ಅಂತಂದರೆ, ಅಸ್ಪೃಶ್ಯತೆ ಮೂಲ ಎಲ್ಲಿದೆ, ಆ ಅಸ್ಪೃಶ್ಯತೆ ಮೂಲವನ್ನು ಹುಡುಕಬೇಕೆ ಹೊರತು ನಾವು ಅದರ ರೆಂಬೆ ಕೊಂಬೆಗಳನ್ನು ನಾವು ಮುಟ್ಟೋದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಅನ್ನೋ ಒಂದು ಆಲೋಚನೆಯನ್ನು ಈ ನೆಲದ ಚಳವಳಿಗೆ ಅವರು ಬಿತ್ತಿದ್ರು. ಆವಾಗ ಈ ದೇಶದ ಅಸ್ಪೃಶ್ಯ ಚಳವಳಿ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಗಳು ಬದಲಾಗುವಂಥ ಸ್ಥಿತಿಗೆ ಬರಬೇಕಾಯಿತು. ಈವನ್ ಸ್ವಾತಂತ್ರ್ಯ ಹೋರಾಟವೂ ಕೂಡ, ಸ್ವಾತಂತ್ರ್ಯ ಚಳವಳಿಯೂ ಕೂಡ ಬದಲಾಗತಕ್ಕಂಥ ಒಂದು ಘಟ್ಟಕ್ಕೆ ಬರಬೇಕಾಯಿತು ಬಂಧುಗಳೇ. ಹಾಗಾಗಿ ಈ ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ನೋಡಿದ್ರೆ, ಮಹಾಡ್ನ ಚಳುವಳಿ ಏನಿದೆ ಅದು ಕೇವಲ ಆಗಲೇ ರವಿಭಾಗ್ಯರು ಹೇಳಿದಂತೆ ನೀರಿಗಾಗಿ ನಡೆದಂತಹ ಹೋರಾಟ ಅಲ್ಲ. ಬಾಬಾ ಸಾಹೇಬರೇ ಬಯಸ್ತಾರೆ, ಇಟ್ಸ್ ರೀಕ್ಲೈಮಿಂಗ್ ಅವರ್ ಡಿಗ್ನಿಟಿ. ನಮ್ಮ ಘನತೆಯನ್ನು ಮರಳಿ ಪಡೆಯಬೇಕು. ನಮ್ಮಲ್ಲಿತ್ತು ನಮ್ಮ ಘನತೆಯನ್ನು ಏನು ಮಾಡಬೇಕು, ನಾವು ಮರಳಿ ಪಡೆಯಬೇಕು. ಅದನ್ನು ನಮ್ಮಿಂದ ಕಿತ್ಕೊಂಡಿದ್ದಾರೆ. ಹಾಗಾಗಿ ಇಟ್ಸ್ ಎ ರೀಕ್ಲೈಮಿಂಗ್ ಅವರ್ ಡಿಗ್ನಿಟಿ. ಸೊ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಮ್ಮ ಘನತೆ ಹಾಳು ಮಾಡೋ ಕಾರಣಕ್ಕೋಸ್ಕರ, ಕಿತ್ಕೊಂಡ್ರ ಕಾರಣಕ್ಕೋಸ್ಕರ ಅದು ನಾವು ಮರಳಿ ಪಡಬೇಕನ್ನೋ ಹೋರಾಟದಲ್ಲಿ ಮಹಾಡ್ ಸತ್ಯಾಗ್ರಹ ಬಾಬಾ ಸಾಹೇಬ್ ಅವರ ನೇತೃತ್ವ ನಡೆದಂತಹ ಮೊಟ್ಟ ಮೊದಲ ಅತ್ಯಂತ ದೊಡ್ಡ ದಾಪುಗಾಲು ಮತ್ತು ಹೆಜ್ಜೆ ಬಂಧುಗಳೇ. ಸೊ ಹಾಗಾಗಿ ನಾವು ಮಹಾಡ್ ಚಳವಳಿಯನ್ನು ಈ ರೀತಿ ನೋಡಬೇಕು ಅಂತ. ಮಹಾಡ್ ಅಂದರೆ ಅದು ಯಾಕೆ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಯಾಕೆ ಮಹಾಡ್ ಚಳವಳಿ ಈ ಒಂದು ಮೈಲುಗಲ್ಲಿನ ಸ್ಥಾಪನೆ ಮಾಡಿದೆ ಅಂತಂದರೆ, ಈ ಎರಡು ಕಾರಣಕ್ಕೋಸ್ಕರ. ಅಂದರೆ ಚಳವಳಿಯ ದಿಕ್ಕು ಬದಲಾಯಿತು, ಅದರ ಟೋನ್ ಬದಲಾಯಿತು. ಆ ಟೋನ್ ತಂದು ಕೊಟ್ಟರು ಬಾಬಾ ಸಾಹೇಬರಾಗಿದ್ದರು. ಅಲ್ಲಿವರೆಗೂ ಆ ರೀತಿ ಓಟ್ ನಡೀತಾ ಅಂತಂದರೆ ಇಲ್ಲ, ನಡೆದಿರಲಿಲ್ಲ. ಹಾಗಾಗಿ ನೀರು ಒಂದಿಲ್ಲಿ ಸಂಕೇತ. ಸೊ ಮಹಾಡೇ ಯಾಕೆ, ನೀವು ಆಗ ಹೇಳಿದ್ರಿ ಮಹಾಡ್ ಅಂತ ಯಾಕಪ್ಪ ಅಂತಂದರೆ, ಮುನ್ಸಿಪಾಲಿಟಿಯಲ್ಲಿದ್ದಂಥದ್ದು 1924 ಬೋಲೆ ನಿರ್ಣಯವನ್ನು ಅದು ಆದೇಶವಾಗಿ ಮಾರ್ಪಡಿಸಿತ್ತು. ಆದರೂ ಕೂಡ ಜಾರಿಯಾಗಿ ಇರಲಿಲ್ಲ. ಆದರೆ ನಿಮ್ಗೆ ನೆನಪಿರಬೇಕು, ಈ ಮಹಾಡು ಆಯ್ಕೆ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಏನು, ಅದೊಂದು ವ್ಯಾಪಾರಿ ಕೇಂದ್ರವಾಗಿತ್ತು. ನೀವು ಗಮನಿಸ್ಬೋದು, ಬಾಂಬೆಯ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂತಹ ಕೊಂಕಣ ಪ್ರಾಂತ್ಯ ಈಗಲೂ ಕೂಡ ಅಲ್ಲಿ ದಲಿತರ ಸಂಖ್ಯೆ ಜಾಸ್ತಿ ಇದೆ. ಯಾಕಾಯಿತು ಅಂತಂದರೆ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ 3 ಮೇಜರ್ ಅಸ್ಪೃಶ್ಯ ಕ್ಯಾಸ್ಟ್ಗಳು. ಒಂದು ಮಹಾರು, ಇನ್ನೊಂದು ಚಂಬಾರು, ಇನ್ನೊಂದು ಮಾಂಗ್. ಮಹಾರು ಅವರು ಹಳ್ಳಿಗಳಿಗೆ ಗ್ರಾಮ ಸೇವೆ ಮಾಡ್ತಕ್ಕಂತಹ, ಬಿಟ್ಟಿ ಚಾಕರಿ ಮಾಡ್ತಕ್ಕಂತಹ ಸಮುದಾಯ. ಅವರಿಗೆ ಒಂದು ಕುಲವೃತ್ತಿ ಇರಲಿಲ್ಲ. ಎರಡನೇದು ಕುಲವೃತ್ತಿ ಇದ್ದಂತಹ 2 ಸಮುದಾಯಗಳು ಚಂಬಾರ್ ಅಂದರೆ ಚರ್ಮಗಾರಿಕೆಯನ್ನು ಮತ್ತು ಚಪ್ಪಲಿನ ಹೊಲಿತಕ್ಕಂತಹ ಸಮುದಾಯ. ಮೂರನೇದು ಬುಟ್ಟಿಯನ್ನು ಎಣಿತಕ್ಕಂತಹ ಮಾಂಗ್ ಸಮುದಾಯ. ಈ 3 ಸಮುದಾಯಗಳು ಮಹಾಡ್ ಒಂದು ವ್ಯಾಪಾರಿ ಕೇಂದ್ರ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿಗೆ ವಲಸೆ ಬಂದರು. ಅಲ್ಲಿಗೆ ವಲಸೆ ಬಂದಾಗ ಅಸ್ಪೃಶ್ಯ ಸಂಖ್ಯೆ ಸುಮಾರು 8,000 ಇದ್ದಂತಹ ಮಹಾಡ್ನ ಜನಸಂಖ್ಯೆಯಲ್ಲಿ 400ಕ್ಕೂ ಹೆಚ್ಚು ಜನರು ಅಲ್ಲೇ ಇದ್ದು ವಾಸ ಮಾಡ್ತಾರಪ್ಪ ಅಂತಾರೆ ಮಹಾರರು, ಚಂಬಾರರು ಮತ್ತು ಮಾಂಗರು. ಇದರಲ್ಲಿ ಹೆಚ್ಚು ಮಹಾರ್ ಜಾತಿಯ ಹೆಚ್ಚು ಬಂಧುಗಳು ಯಾಕಿದ್ರಪ್ಪ ಅಂತಂದರೆ, ಚಂಬಾರ್ ಮತ್ತು ಮಾಂಗ್ ಜಾತಿಯ ದಲಿತ ಅಸ್ಪೃಶ್ಯ ಏನು ಮಾಡ್ತಿದ್ರಪ್ಪ ಅಂತಂದರೆ, ತಮ್ಮ ಸಲಕರಣೆಗಳನ್ನ ತಂದು ಮಾರಾಟ ಮಾಡಿ ಮತ್ತೆ ಪುನಃ ತಮ್ಮ ಹಳ್ಳಿಗಳಿಗೆ ಹೋಗ್ತಾಯಿದ್ರು ಕುಲವೃತ್ತಿಯ ಕಾರಣಕ್ಕೋಸ್ಕರ. ಆದರೆ ಮಹಾರಿಗೆ ಕುಲವೃತ್ತಿ ಇರಲಿಲ್ಲ. ಅವ್ರು ಇಲ್ಲೇ ಚಾಕರಿ ಮಾಡ್ಕೊಂಡಿರಬೇಕಾಗಿತ್ತು. ಜೊತೆಗೆ ಅವ್ರಿಗೆ ಅತ್ಯಂತ ಇಲ್ಲಿನ ಜಿಲೆಟ್ ಹೇಳ್ತಾರೆ ಏನಪ್ಪ ಅಂತಂದರೆ, ಯಾಕೆ ಇಷ್ಟು ವ್ಯಾಪಕವಾಗಿ ಕೊಂಕಣ ಪ್ರಾಂತ್ಯ ಬೆಳೀತು ಅಂತಂದರೆ, ಒಂದು ದೊಡ್ಡ ಕಾರಣಪ್ಪ ಅಂತಂದರೆ ಬ್ರಿಟಿಷರು ತಂದಂತಹ ರೈಲ್ವೆ, ಅಂಚೆ ಮತ್ತು ಕಟ್ಟಡ ನಿರ್ಮಾಣ, ರಸ್ತೆ ನಿರ್ಮಾಣ. ಅಲ್ಲಿಗೆ ಬೇಕಾಗಿದ್ದರು ಕೂಲಿ ಕಾರ್ಮಿಕರು ಬೇಕಿದ್ದರು. ಆ ಕೂಲಿ ಕಾರ್ಮಿಕರು ಯಾರೋ ಈ ಅಸ್ಪೃಶ್ಯರಾಗಿದ್ದರು. ಹಾಗಾಗಿ ಒಂದು ಗ್ರಾಮದಲ್ಲಿ ಗ್ರಾಮ ಸೇವೆಗೆ ಕಟ್ಟು ಬಿದ್ದಿದ್ದಂತಹ ಈ ದಲಿತ ಜಾತಿಗಳು
ಹೊರಗೆ ಬಂದು ಪಟ್ಟಣಗಳಲ್ಲಿ ತಮ್ಮದೇ ಬೇರೆ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣವನ್ನಾಯಿತು. ಹಾಗಾಗಿ ಕುಲವೃತ್ತಿಗಳಿಗೆ ಅಂಟಿಕೊಳ್ಳುವಂತಹ ಆ ಪದ್ಧತಿ ಇತ್ತಲ್ಲ, ಅದು ಹೊರಗೆ ಬಂತು ಅಂತ ಎನ್ಎಸ್ಡಿಲೇಟ್ ಅದನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯ ಕೇಂದ್ರ ಆಗಿದ್ದು ಯಾವುದಪ್ಪ ಅಂತಂದರೆ ಮಹಾಡು ಒಂದು ವ್ಯಾಪಾರ ಕೇಂದ್ರವಾಗಿತ್ತು. ಹಾಗಾಗಿ ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಅಸ್ಪೃಶ್ಯರು ಬಂದು ನೆಲೆಸಿದ್ರು ಬಂಧುಗಳೇ. ಹಾಗಾಗಿ ಈ ಮಹಾಡ್ನಲ್ಲಿ ಇದ್ದಂತಹ ಚೌಡಾರ್ ಕೆರೆಯನ್ನು ಮುಕ್ತಗೊಳಿಸುವಂತಹ ಹೋರಾಟಕ್ಕೆ ಕೈ ಹಾಕಲಾಯಿತು. ಇದಕ್ಕೂ ಮುಂಚೆ ಒಂದು ವರ್ಷಕ್ಕೆ ಒಂದು ಸಣ್ಣ ಕಿಡಿ ಅಲ್ಲಿ ಈ ಚಳವಳಿಗೆ ಸಹಾಯ ಮಾಡಿದ ಯಾವುದಪ್ಪ ಅಂತಂದರೆ ಚಂದೋರ್ಕರ್ ಅಂತಕ್ಕಂತಹ ದಾಸ್ಗಾವ್ನ ಒಬ್ಬ ಚಂಬಾರ್ ವ್ಯಕ್ತಿ ಅದೇ ರೀತಿ ಅವರ ಊರಲ್ಲಿದ್ದಂತಹ ಕೆರೆಯನ್ನು ನೀರನ್ನು ಹೋರಾಟದ ಭಾಗವಾಗಿ ಅವರ ಸಂಗಡಿಗಳೊಂದಿಗೆ ಮುಟ್ಟಿದ್ದ ಕಾರಣಕ್ಕೋಸ್ಕರ ಆತನ ತಿಳಿಸ್ಬಿಟ್ಟಿದ್ರು, ಹೊಡೆದಾಕ್ಬಿಟ್ಟಿದ್ರು. ಅವ್ರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ಈ ವಿಷಯ ಬಾಬಾ ಸಾಹೇಬರು ಕೂಡ ಮುಟ್ಟಿತ್ತು. ಹಾಗಾಗಿ ನಾವು 1927ನೇ ಇಸ್ವಿಯಲ್ಲಿ ಮಹಾಡಲ್ಲಿ ಚೌಡಾರ್ ಕೆರೆ ಅದರ ಭಾಗವಾಗಿ ಹುಟ್ಟುಕೊಂಡಂತಹ ಮೊದಲ ಸಮ್ಮೇಳನದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಬಾಬಾ ಸಾಹೇಬರು 3 ವರ್ಷ ಆದಮೇಲೆ RB ಮೋರಿ ಅವರಿಗೆ ತಿಳಿಸಿದರು. ಆ ಕಾರಣಕ್ಕೋಸ್ಕರ ಮೊದಲ ಸಮ್ಮೇಳನ ಮಾರ್ಚ್ 19, 1927ರಲ್ಲಿ ಆರಂಭ ಆಯಿತು. ಅದು 2 ದಿನ ನಡೀತು, ಮಾರ್ಚ್ 19 ಮತ್ತು ಮಾರ್ಚ್ 20. ನೆನ್ಪಿಟ್ಕೊಳ್ಳಿ, ಇದು ಸತ್ಯಾಗ್ರಹ ಆಗಿರಲಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸತ್ಯಾಗ್ರಹ ಆಗಿರಲಿಲ್ಲ. ಮೊದಲ ಸಮ್ಮೇಳನ ಸತ್ಯಾಗ್ರಹ ಆಗಿರಲಿಲ್ಲ, ಕೇವಲ ಸಮ್ಮೇಳನವಾಗಿತ್ತು ಅಷ್ಟೇ. ಸತ್ಯಾಗ್ರಹ ಯಾಕಾಯಿತು? ಇದು ವೆರಿ ಇಂಪಾರ್ಟೆಂಟ್. ಮತ್ತು 2ನೇ ಭಾಗ ಅದು. ಇಲ್ಲಿ ತನಕ ಹೇಳಿದ 1ನೇ ಭಾಗ. ಈ ಮೊದಲನೇ ಸಮ್ಮೇಳನದ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು. 19 ಬಾಬಾ ಸಾಹೇಬರು ಬರ್ತಾರೆ. ಎಲ್ಲ ಜನರು ಕೂಡ ಸುಮಾರು ನಿಮಗೆಲ್ಲ ನೆನಪಿರ್ತದೆ, ಸಂಬಳಿಗೋಲುಗಳು ನಿಮಗೆ ಪರಿಚಯ ಇರಬೇಕು. ಸಂಬಳಿಗೋಲು ಅಂದರೆ ಕುಲವೃತ್ತಿಯ ಕುಲ ಸಂಕೇತ. ಅದು ಸಂಬಳಿಗೋಲು ದಲಿತರು ಕೈಲಿ ಹಿಡ್ಕೊಳ್ಳೋಂಥ ಒಂದು ದೊಡ್ಡ ಕೋಲು. ಆ ಸಂಬಳಿಗೋಲನ್ನು ಹಿಡ್ಕೊಂಡು ಹಳ್ಳಿಯಿಂದ ಈ 3 ಜಾತಿಯ ಜನರು ಕೂಡ ಬಂದಿರ್ತಾರೆ. ಅತಿ ಹೆಚ್ಚು ಮಹಾರ್ ಇರ್ತಾರೆ ಖಂಡಿತವಾಗ್ಲೂ ಕೂಡ. ಬಟ್ ಚಂಬಾರ್ ಮತ್ತು ಮಾಂಗರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಇದನ್ನು ತೇಲ್ತುಂಬಡಿಯವರು ಕೂಡ ಮೆನ್ಷನ್ ಮಾಡ್ತಾರೆ ತಮ್ಮ ಪುಸ್ತಕದಲ್ಲಿ. ಸೊ ಬಂದ ನಂತರ ಸುಮಾರು 3,000 ಜನ, ಅದರಲ್ಲಿ ಅರ್ಧ ಭಾಗದಷ್ಟು ಮಹಿಳೆಯರು ಇದ್ದರು ಅಂತ ಅದು ಖಂಡಿತವಾಗ್ಲೂ ಕೂಡ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಆಗಿನ 1927ಗೆ ಸುಮಾರು ಅರ್ಧ ಭಾಗದಷ್ಟು ಮಹಿಳೆಯರು ಇದ್ದರು. ಮತ್ತು ಅವರನ್ನು ಉದ್ದೇಶಿಸಿ ಕೂಡ ಬಾಬಾ ಸಾಹೇಬ್ ಮಾತಾಡೋರು ತಮ್ಮ ಭಾಷಣದಲ್ಲಿ ಅಂತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಮುನ್ನೋಟವನ್ನು ನಾವಲ್ಲಿ ಗಮನಿಸ್ಬೋದು ಬಂಧುಗಳೇ. ಇಲ್ಲಿ ಮೊದಲನೇ ದಿನ ಸಾಂಗೋಪವಾಗಿ ನಡೀತದೆ. ಬಾಬಾ ಸಾಹೇಬರು ಶಿಕ್ಷಣದ ಬಗ್ಗೆ, ಸ್ವಾವಲಂಬನೆ ಬಗ್ಗೆ ಮತ್ತು ಬ್ರಿಟಿಷರು ಸೇನೆಯಿಂದ ದಲಿತರನ್ನು ಹೊರಹಾಕಿ ಮೋಸ ಮಾಡಿದ್ದಾರೆ. ಬ್ರಿಟಿಷರು ಈ ನೆಲದಲ್ಲಿ ನೆಲೆಯೂರೋದಕ್ಕೆ ಹೇಗೆ ಸಹಾಯ ಮಾಡಿದ್ರು ದಲಿತರು, ಮತ್ತು ನೀವು ಯಾವ ಸವರ್ಣೀಯ ಮೇಲ್ಜಾತಿಯವರು ನಡೆಸ್ಕೋತಾರೋ ಅಸ್ಪೃಶ್ಯರನ್ನು ಆ ರೀತಿಯೇ ನಡೆಸ್ಕೊಂಡಿದ್ದೀರ ನೀವು ಅನ್ನೋವಂಥ ಒಂದು ಭಾಷಣವನ್ನು ಅವರು ಮಾಡ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರು ಚೌಡಾರ್ ಕೆರೆಯನ್ನು ಮುಟ್ಟುವುದಾಗಲಿ ಅಥವಾ ಮಹಾಡ್ ಸತ್ಯಾಗ್ರಹವನ್ನು ಮುಂದೆ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಆಗಲಿ ಅಲ್ಲಿ ಉಲ್ಲೇಖವೇ ಇಲ್ಲ ಮೊದಲನೇ ಭಾಷಣದಲ್ಲಿ. ಯಾಕೆ 2ನೇ ಸತ್ಯಾಗ್ರಹವನ್ನು ಹೂಡಬೇಕಾಯಿತು ಅಂತಂದರೆ 2ನೇ ದಿನ ಒಂದು ತೀರ್ಮಾನ ಆಗುತ್ತೆ. ಸಭೆ ಮುಗಿದ ತಕ್ಷಣ ಸಾಲಾಗಿ ಹೋಗಿ ನಾವು ಚೌಡಾರ್ ಕೆರೆಯ ನೀರನ್ನು ಕುಡಿಯೋಣ. ಯಾಕೆ ಅಂದರೆ SK ಬೋಲೆ ಅವರ ನಿರ್ಣಯ ಇದೆ, ಆ ನಿರ್ಣಯ ಮಹಾಡ್ ಮುನ್ಸಿಪಾಲ್ಟಿಯಲ್ಲಿ ಜಾರಿ ಇದೆ. ಆ ಕಾರಣಕ್ಕೋಸ್ಕರ ಹೋಗೋಣ ಅಂತ ಬಾಬಾ ಸಾಹೇಬ್ರನ್ನ ಕೇಳ್ಕೊಂಡಾಗ ಬಾಬಾ ಸಾಹೇಬರು ಹೋಗೋಣ ಅಂತಂತಾರೆ. ಸೊ ಸಭೆ ಮುಗಿಯುತ್ತೆ, ಮೆರವಣಿಗೆಯಲ್ಲಿ ಹೋಗ್ತಾರೆ. ಇಲ್ಲೊಂದು ಮರ್ತ್ಬಿಟ್ಟೆ ನಾನು ನಿಮಗೆ, ಅದು ಎಲ್ಲಿ ಆಗಿದ್ದು ಸಭೆ ಅಂತಂದರೆ ವೀರೇಶ್ವರ ಥಿಯೇಟರ್ ಅಂತ, ವೀರೇಶ್ವರ ದೇವಸ್ಥಾನ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವೀರೇಶ್ವರ ರಂಗಮಂದಿರ. ಆ ರಂಗಮಂದಿರದಲ್ಲೇ ನಡೀತಾ ಇತ್ತು ಎಲ್ಲ ಕಾರ್ಯಕ್ರಮ. ಆದರೆ ದಲಿತರಿಗೆ ಅಸ್ಪೃಶ್ಯರಿಗೆ ಅಲ್ಲಿ ಕೊಡಲಿಲ್ಲ. ಹಾಗಾಗಿ ಅದ್ರ ಪಕ್ಕ ಇದ್ದಂತಹ ಮತ್ತೊಂದು ಮೈದಾನದಲ್ಲಿ ಅಸ್ಪೃಶ್ಯರೇ ಬಂದು ಬಿದಿರನ್ನ ಕಟ್ಟಿಕೊಂಡು 1 ವಾರಗಟ್ಟಲೆ ಅಲ್ಲೇ ಇದ್ದು ಮಣ್ಣುಗಳನ್ನು ತಟ್ಟುಕೊಂಡು ಒಂದು ವೇದಿಕೆಯನ್ನು ಸಜ್ಜು ಮಾಡಿರ್ತಾರೆ. ಅಲ್ಲಿ ಈ ಪೆಂಡಲ್ ಹಾಕೊಂಡಿರ್ತಾರೆ. ಅವರೇ ಸತಾವಿರ ಬಿದಿರು ಕಟ್ಕೊಂಡು ಮಣ್ಣು ಕಟ್ಕೊಂಡು ಅಲ್ಲಿ ಆ ಜಾಗ ಯಾರ್ದು ಅಂತಂದರೆ ಆ ಮಹಾಡ್ನ ಊರಿನ ಮುಸ್ಲಿಮ್ ಆ ಜಾಗವನ್ನು ನಮಗೆ ಅಲ್ಲಿ ಸಮ್ಮೇಳನ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಅಲ್ಲೇ ಆರಂಭ ಆಗುತ್ತೆ. 2ನೇ ದಿನ ಬಾಬಾ ಸಾಹೇಬರು ಮುಂದೆ ಹೋಗ್ತಾರೆ, ಇನ್ನೆಲ್ಲರೂ ಕೂಡ ಹಿಂದೆ ಹೋಗ್ತಾರೆ. ಸುಮಾರು 3,000 ಜನ ಮಹಾಡ್ನ ಆ ಕೇಂದ್ರ ಭಾಗದಲ್ಲಿದ್ದಂತಹ ಚೌಡಾರ್ ಕೆರೆಗೆ, ಅದೇ ವೀರೇಶ್ವರ ದೇವಸ್ಥಾನದ ಮುಂಭಾಗ ಹೋಗಬೇಕಿತ್ತು, ಆ ರಸ್ತೆ ಮುಂಭಾಗ ಹೋಗ್ತಾರೆ. ಹೋಗಿ ಚೌಡಾರ್ ಕೆರೆಯಲ್ಲಿ ಬಾಬಾ ಸಾಹೇಬರು ಮೊದಲು ಬೊಗಸೆಯನ್ನು ನೀರು ತಗೋತಾರೆ. ಅವ್ರು ತಗೊಂಡ ನಂತರ ಕುಡಿದ ನಂತರ ಇಡೀ ಅಲ್ಲಿದ್ದಂತಹ 3,000 ಜನರು ಕೂಡ ತಮ್ಮ ಕೈಯನ್ನು ಹಾಕಿ ನೀರನ್ನು ತಗೊಂಡು ಕುಡಿಯುವಂತಹ ಒಂದು ಕ್ರಾಂತಿಕಾರಿ ನಡೆಯನ್ನು SK ಬೋಲೆ ನಿರ್ಣಯವನ್ನು ಅಲ್ಲಿ ಜಾರಿ ಮಾಡ್ತಾರೆ.
ಜಾರಿ ಮಾಡಿದ ತಕ್ಷಣ ಅಲ್ಲಿ ದೊಡ್ಡ ಘೋಷ ಉಂಟಾಗುತ್ತೆ. ನೆನಪಿರಬೇಕು ನಿಮಗೆ, ಆ ಪೆಂಡಲಲ್ಲಿ ಇದ್ದಂತಹ ಒಂದೇ ಒಂದು ಫೋಟೋನಲ್ಲಿ ಹಾಕಲಾಗಿತ್ತು. ನೀವು ಗೆಸ್ ಮಾಡ್ಬೋದು, ಆ ಪೆಂಡಲಲ್ಲಿ ಇದ್ದಂತಹ ಒಂದೇ ಒಂದು ಫೋಟೋ ಯಾವುದಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವ್ರದ್ದು. ಅಲ್ಲಿ ತನಕನೂ ಕೂಡ ಬಾಬಾ ಸಾಹೇಬರು ಅಲ್ಲಿಂದ ಅಂದರೆ ಮುಂದೆ ದುಂಡು ಮೇಜಿನ ಪರಿಷತ್ ಆಗೋ ತನಕನೂ ಕೂಡ ಒಂದು ಮಟ್ಟಿಗೆ ಒಂದು ಸುಧಾರಣಾ ಸಂಬಂಧವಾಗಿ ಒಪ್ಕೋತಾ ಇದ್ರು. ಬಟ್ ಆದರೆ ದುಂಡು ಮೇಜಿನ ಸಭೆ ಬಂದಮೇಲೆ ಅದಾಯಿತು. ಓಕೆ, ದಟ್ ಇಸ್ ಅನದರ್ ಪಾರ್ಟ್. ಈಗ ಅಂದರೆ ಮಹಾತ್ಮ ಗಾಂಧಿಯವರ ವೇದಿಕೆ ಮೇಲೆ ಅದೊಂದು ಫೋಟೋ ಅಲ್ಲಿ ಇತ್ತು. ಮತ್ತು ಅಲ್ಲಿ ಬಂದಂತಹ ಏನೋ ಫುಲೆ ಹಿಂಬಾಲಕರು ಅವರೆಲ್ಲ ಕೂಡ ಜಯಘೋಷವನ್ನು ಮೊಳಗಿಸಿದ್ರು. ಒಂದು ದೊಡ್ಡ ಇಡೀ ಮಹಾಡ್ ನಗರವೇ ಒಂದು ಅಲ್ಲಾಡಬೇಕು, ಈ ಯಾವುದೋ ಅಸ್ಪೃಶ್ಯೇತರ ದಲಿತೇತರ ಜನರು ಆ ರೀತಿ. ಸೊ ಅಲ್ಲಿಂದ ಬಂದ ತಕ್ಷಣ ಬಾಬಾ ಸಾಹೇಬರು ಡಾಕ್ ಬಂಗ್ಲೆ ಅಂತ ಅಫಿಷಿಯಲ್ಸ್ಗೆ ಕೊಡ್ತಾ ಬಂಗ್ಲೆಗೆ ಹೋಗ್ತಾರೆ. ಇನ್ನು ಮುಖ್ಯರೆಲ್ಲ ಊಟಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದಂತಹ ವೀರೇಶ್ವರ ದೇವಸ್ಥಾನದ ಪೂಜಾರಿ, ನಿಮಗೆಲ್ಲ ಗೊತ್ತಿರುತ್ತೆ ಮತ್ತು ದೇವಸ್ಥಾನದ ಪೂಜಾರಿ ಒಂದು ವದಂತಿಯನ್ನು ಹಬ್ಬಿಸ್ತಾನೆ. ಈಗ ಹೇಗೆ ವದಂತಿಗಳು ಹಬ್ಬುತ್ತವೋ, ಸ್ಪೂನ್ ನೆಕ್ತಾ ಇದ್ದಾರೆ ನೋಡಿ ಕೊರೋನಾ ಬಂದಂಗೆ ಅಂತ ನಮ್ಗೆ ಹೇಳ್ದಿರಲ್ಲ, ಆ ಥರನೇ ಸೇಮ್ ವದಂತಿ. ಆ ವದಂತಿ ಏನಪ್ಪ ಅಂತಂದರೆ ವೀರೇಶ್ವರ ದೇವಸ್ಥಾನವನ್ನು ಅಸ್ಪೃಶ್ಯರು ಪ್ರವೇಶ ಪಡೆಯಲಿದ್ದಾರೆ ಅಂತ ಒಂದು ವದಂತಿ, ಸುಳ್ಳು ಸುದ್ದಿ. ಈ ಸುಳ್ಳು ಸುದ್ದಿ ಹಬ್ಬಿಸಿದಾರಪ್ಪ ಅಂತಂದರೆ ವೀರೇಶ್ವರ ದೇವಸ್ಥಾನದ ಪೂಜಾರಿ. ಹಬ್ಬದ ತಕ್ಷಣವೇ ಅವರು ಎತ್ತು ಕಟ್ಟಿದ ಯಾರನ್ನು, ಆ ಮಹಾಡ್ನಲ್ಲಿದ್ದಂತಹ ಶೂದ್ರ ಸಮುದಾಯವಾದಂತಹ ವ್ಯವಸಾಯವನ್ನೇ ನಂಬಿಕೊಂಡಿರ್ತಕ್ಕಂತಹ ಕೃಷಿ ಕೂಲಿಗಳಾಗಿದ್ದಂತಹ ಕುಣಿಬಿ ಸಮುದಾಯವನ್ನು. ಸೊ ಕುಣಿಬಿ ಸಮುದಾಯದವರು ಲಾಠಿ ದೊಣ್ಣೆ ಹಿಡ್ಕೊಂಡು ಬಂದು ಅಸ್ಪೃಶ್ಯರನ್ನು ಥಳಿಸಿದಾಗ ಸುಮಾರು 20 ಮಂದಿಗೆ ಗಂಭೀರ ಗಾಯ ಆಗುತ್ತೆ. ಅಲ್ಲಿ ಇದ್ದಂತಹ ನಾಯಕ ಯಾರಪ್ಪ ಅವರು, ಶಿವತಾರ್ಕರ್ ಅವರ ಹೆಂಡತಿಯು ಕೂಡ ಮಗುವು ಕೂಡ ಹಲ್ಲೆ ಆಗುತ್ತೆ, ಗಂಭೀರ ಗಾಯಗೊಳ್ತಾರೆ, 100 ಜನಕ್ಕೆ ಗಾಯಗಳಾಗ್ತವೆ. ಸೊ ಇದು 2ನೇ ಸತ್ಯಾಗ್ರಹ ಮಾಡೋದಕ್ಕೆ ಇದಂಥ 1ನೇ ಕಾರಣ. ಇನ್ನೊಂದನೇ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ಮಾತಾಡಿದ್ರು ರವಿಯವರು, ಮಹಾಡ್ನಲ್ಲಿ ಇದ್ದಂತಹ ಆ ಚೌಡಾರ್ ಕೆರೆಯ ನೀರನ್ನು ಮುಸ್ಲಿಮರು ಬಳಸ್ತಾಯಿದ್ರು, ಹಿಂದೂ ಮೇಲ್ಜಾತಿಗಳದನ್ನು ಬಳಸ್ತಾಯಿದ್ರು. ಹಂದಿ, ನರಿ, ನಾಯಿಗಳು, ಪ್ರಾಣಿಗಳು ಅದನ್ನು ಬಳಸ್ತಾಯಿದ್ವು. ಬಾಬಾ ಸಾಹೇಬ್ರನ್ನ ಮೆನ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅಸ್ಪೃಶ್ಯರು ಸಾಕಿದ ನಾಯಿಗಳು, ಬೆಕ್ಕುಗಳು ಸಹ ಮಹಾಡ್ ನೀರನ್ನು ಕುಡಿತಾಯಿದ್ವು. ಅಸ್ಪೃಶ್ಯ ನಾವೇ ಸಾಕಿದಂತಹ ನಾಯಿಗಳು, ನಾವೇ ಸಾಕಿದಂಥ ಬೆಕ್ಕುಗಳು ಮಹಾಡ್ ನೀರನ್ನು, ಮಹಾಡಲ್ಲಿದ್ದಂಥ ಚೌಡಾರ್ ಕೆರೆ ನೀರನ್ನು ಬಳಸ್ತಾಯಿದ್ವು. ಆದರೆ ನಮಗೆ ನೀವು ಅವಕಾಶ ಕೊಡಲಿಲ್ವಲ್ಲ ಏನೋ ಕುಡಿಯೋದಕ್ಕೆ, ನಮ್ಮನ್ನು ತೊಳಸ್ತಾ ಇದ್ರಲ್ಲ. ದಿಸ್ ಇಸ್ ಮೈನ್ ಕೋರ್ ಪಾಯಿಂಟ್. ಅದಕ್ಕೆ ಬಾಬಾ ಸಾಹೇಬರು ಮಾತು ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತಂದರೆ, ಅದಾದ ತಕ್ಷಣವೇ ಅವತ್ತು ಸಂಜೆನೇ ವಿಷ್ಣು ದೇವಾಲಯದಲ್ಲಿದ್ದಂತಹ ಇಡೀ ಮಹಾಡ್ನಲ್ಲಿ ಹಲವಾರು ದೇವಸ್ಥಾನಗಳನ್ನು ಪೂಜೆ ಮಾಡ್ತಾಯಿದ್ದಂತಹ ಬ್ರಾಹ್ಮಣರು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಏನಪ್ಪ ಅಂತಂದರೆ, ಈ ನೀರನ್ನು ಶುದ್ಧೀಕರಿಸಬೇಕು ಅಂತ. ಸೊ ಹೇಗೆ ಶುದ್ಧೀಕರಣ ಮಾಡ್ತಾರೆ? ಹಸುವಿನ ಉಚ್ಚೆಯನ್ನು ಹಾಕಿ ಅಲ್ಲಿ ಶುದ್ಧೀಕರಣವನ್ನು ಮಾಡ್ತಾರೆ. ಯಾವುದಕ್ಕೆ? ಚೌಡಾರ್ ಕೆರೆಯನ್ನು. ಇದು 2ನೇ ಪಾಯಿಂಟ್. ಮೊದಲನೇದು ಥಳಿಸಿದ್ದು, ಮುಟ್ಟಿದ್ದಕ್ಕೆ. 2ನೇದು ಬಾಬಾ ಸಾಹೇಬ್ ಚೆನ್ನಾಗಿ, ಅಂದರೆ ಎಷ್ಟು ದುಃಖ ತೃಪ್ತರಾಗಿ ಮತ್ತು ಸಂಕಟದಿಂದ, ಒಂದು ರೋಷದಿಂದ ಹೇಳ್ತಾರಪ್ಪ ಅಂತಂದರೆ, ನೀವು ನಮಗೆ ಹೊಡೆದಿದ್ದು ಅಷ್ಟು ಸಂಕಟ ತರಲಿಲ್ಲ, ಪರವಾಗಿಲ್ಲ, ಒಂದು ಮಾತು ಕ್ಷಮಿಸ್ಬಿಡ್ತೀವಿ. ಆದರೆ ನಾವು ಮುಟ್ಟಿದ ನೀರನ್ನು ಶುದ್ಧೀಕರಣ ಮಾಡಿದ್ರಲ್ಲ, ಇದು ನನಗೆ ಬಹಳ ಕಾಡಿದೆ ಅಂತಾರೆ. ಅಂದರೆ ಒಂದು, ನಾವು ಮನುಷ್ಯರಲ್ಲ, ಇಲ್ಲ ನೀವು ಮನುಷ್ಯರಲ್ಲ, ನಾವು ಅದನ್ನು ಒಪ್ಕೋತೀವಿ. ನಾವು ಮನುಷ್ಯರು ಅಂತ. ಸೊ ಈಗ ನಿಮ್ಮ ಉತ್ತರ, ನೀವು ಮನುಷ್ಯರೇ. ಇದು ಬಾಬಾ ಸಾಹೇಬ್ ತುಂಬ ಹರ್ಟ್ ಮಾಡಿದ್ದು. ಆ ಕಾರಣಕ್ಕೋಸ್ಕರ ಡಿಸೆಂಬರ್ 25, 26, 27, 1927ರಂದು 2ನೇ ಮಹಾಸಮ್ಮೇಳನ ಮತ್ತು ಸತ್ಯಾಗ್ರಹವನ್ನು ಮಾಡಬೇಕು ಅಂತ ಬಾಬಾ ಸಾಹೇಬರು ಘೋಷಣೆ ಕೊಡ್ತಾರೆ. ಇಲ್ಲಿಗೆ ಬಾಂಬೆಗೆ ಬಂದಮೇಲೆ 4 ದಿನ ಬಾಬಾ ಸಾಹೇಬರು ಅಲ್ಲೇ ಇರ್ತಾರೆ. ಬಾಬಾ ಸಾಹೇಬರು ಆ ಗಲಭೆ ನಡೀಬೇಕಾದ್ರೆ ಸ್ವತಃ ಹೋಗಿ ವೀರೇಶ್ವರ ದೇಗುಲದ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ನಾವು ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಬಂದಿಲ್ಲ, ಅದು ನಮ್ಮ ಉದ್ದೇಶ ಅಲ್ಲ, ನಮಗೆ ನೀರು ಮಾತ್ರ ಬೇಕು. ನೆನ್ಪಿಟ್ಕೊಳ್ಳಿ, ನೀರು ಕುಡಿದ ತಕ್ಷಣ ನಾವೇನೋ ಶುದ್ಧಿ ಆಗ್ಬಿಡ್ತೀವಿ ಅಂತ ಅಲ್ಲ, ನನಗೆ ನನ್ನ ಹಕ್ಕು ಮುಖ್ಯ. ನಾವು ಯಾಕೆ ಬಂದಿದ್ದೀವಿ ಇಲ್ಲಿಗೆ? ನಮ್ಮ ಹಕ್ಕು ಸ್ಥಾಪನೆ ಮಾಡೋಕ್ಕೆ ಬಂದಿದ್ದೀವಿ. ನಾವು ಮನುಷ್ಯರೇ ಅಂತ ಹೇಳೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಆದರೆ ನೀವು ದೇವಸ್ಥಾನ ಪ್ರವೇಶ ಮಾಡ್ತೀವಿ ಅಂತ ಸುಳ್ಳನ್ನ ಹಬ್ಸಿದ್ರಿ. ನಮಗೆ ದೇವಸ್ಥಾನಗಳು ಬೇಕಾಗಿಲ್ಲ.
ಹೇಳೋದು ಕೇಳೋದು ಅಷ್ಟೊತ್ತಿಗೆ ಆಗಲೇ ವದಂತಿ ಆಗಿರ್ತದೆ, ಅಸ್ಪೃಶ್ಯತೆ ತಳಿಸಾಗಿರ್ತದೆ. ಒಂದು ನೆನ್ಪಿಟ್ಕೋಬೋದು ನೀವು, ಇಬ್ಬರು ನೆನ್ಪಿಟ್ಕೊಳ್ಳಿ, ಜಾಧವ್ ಮತ್ತು ಗಾಯಕ್ವಾಡು. ಈ ಹೆಸರು ನೆನಪಿರ್ಬೇಕು ನಮಗೆ. ಜಾಧವ್ ಮತ್ತು ಗಾಯಕ್ವಾಡು ಪೆಂಡಾಲ್ನ ನುಗ್ಗಿ ಮಹಿಳೆಯರನ್ನ ಹೊಡೆಯೋಕ್ಕೆ ಬಂದಾಗ ಅವರಿಬ್ಬರು ಆ ಪೆಂಡಾಲ್ನ ಬಿದಿರನ್ನ ಎಳ್ಕೊಂಡು 30-40 ಜನಗೆ ಹೊಡೆದೋಡಿಸ್ಬಿಟ್ಟಿದ್ದಾರೆ. ಕುಟುಂಬಿಗಳನ್ನ ಹೊಡೆದೋಡಿಸ್ಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ನ ಕೇಳಿದ್ರೆ, ಬಾಬಾ ಸಾಹೇಬ್ ಬಿಡಿ, ಟೈಮ್ ನಮ್ಗೆ ಕೊಡಿ, ಇವಾಗ ನಾವು ಖಂಡಿತವಾಗ್ಲೂ ಕೂಡ ಯಾರ್ಯಾರು ಬಂದಿದ್ದಾರೆ ಹುಡುಕೊಂಡು ಹೊಡಿತೀವಿ ಅಂತ. ಬಾಬಾ ಸಾಹೇಬರು ಬೇಡ, ನಾವು ಅವರಂತೆ ಆಗೋಬೇಡ. ಅತ್ಯಂತ ಆ ವಿಚಾರದಲ್ಲಿ ಶಾಂತಿಪ್ರಿಯ ಮತ್ತು ಇದ್ದಂಥ ವ್ಯಕ್ತಿಯವರು ಹಾಗಾಗಿ ಬಾಬಾ ಸಾಹೇಬರು ಒಂದು ಮಟ್ಟಕ್ಕೆ ಈ ಸಮ್ಮೇಳನವನ್ನು, ಅಂದರೆ 2ನೇ ಸತ್ಯಾಗ್ರಹ ಸಮ್ಮೇಳನವನ್ನು ನಡೆಸೋಕ್ಕೆ ಆವಾಗ ಕಾಲಿಟ್ಟರು. ಆದಾಗ ಒಂದು ಮುಖ್ಯವಾಗಿ ನಡೆದಂಥ ಬೆಳವಣಿಗೆ ಏನಪ್ಪ ಅಂತಂದರೆ, ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ರು. ಯಾರು? ಸವರ್ಣೀಯರು. ಏನು ಹೇಳಿದ್ರು? ಯಾವುದೇ ಕಾರಣಕ್ಕೂ ಇದು ನಮ್ಮ ನೀರು, ನಾ ಮುಟ್ಟ ನೀರು, ನಮಗೆ ನೀವು ಸರ್ಕಾರ ಕೊಡುವಂತಹ ಅನುದಾನವೇ ನಮಗೆ ಬೇಡ ಅಂತ ಒಂದು. ಇನ್ನೊಂದೇನಪ್ಪ ಅಂತ, ಇನ್ನೊಂದು ವಿಚಾರ ಅವರು ಮುಂದಿಟ್ಟಿದ್ದೇನಪ್ಪ ಅಂತಂದರೆ, ಹೌದು ನಾವು ಶುದ್ಧೀಕರಣ ಮಾಡಿಬಿಟ್ಟಿದ್ದೀವಿ, ನೀವು ನೀರು ಕುಡಿದಿರಿ, ರಾಜ್ಯ ಸಂಧಾನವನ್ನು ನಾವು ಮಾಡ್ಕೊಳ್ಳೋಣ ಅಂತ 2ನೇದು ಮಾಡಿದ್ದು. ಇನ್ನು 3ನೇದು, ಮುನ್ಸಿಪಾಲಿಟಿ ಏನು ಆದೇಶ ಮಾಡಿತ್ತಲ್ಲ, ಆ ಆದೇಶವನ್ನೇ ರದ್ದು ಮಾಡಿಬಿಡ್ತು. ಅಂದರೆ 2ನೇ ಸತ್ಯಾಗ್ರಹ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆಯಿತು. ಆದರೆ ನೆನ್ಪಿಟ್ಕೊಳ್ಳಿ, 2ನೇ ಸತ್ಯಾಗ್ರಹ ಹಾಗೇ ಆಯಿತು. ಅದು ಡಿಸೆಂಬರ್ 25ನೇ ತಾರೀಕು. ಈ ಸರಿ ಬಂದಿದ್ದು 3,000 ಜನ ಅಲ್ಲ, ಈ ಸರಿ ಬಂದಿದ್ದು 12,000 ಜನ. 1927 ನೆನ್ಪಿಟ್ಕೊಳ್ಳಿ ನೀವು. 12,000 ಜನ ಮಹಾಡೆಂಬಂತಹ 8,000 ಜನಸಂಖ್ಯೆ ಇರ್ತಕ್ಕಂತಹ ಆ ನಗರಕ್ಕೆ, ಆ ಪಟ್ಟಣಕ್ಕೆ ಭೇಟಿ ಕೊಟ್ಟರು ಅಂತಂದರೆ ನೀವು ನೆನ್ಪಿಟ್ಕೋಬೇಕು. ಅಂದರೆ 12,000 ಜನ ಹೇಗೆ ಬಂದರು ಅವತ್ತು ಅಂತ ಅಂದ್ಬಿಟ್ಟು. ಅದು ಏನು ಬಾಬಾ ಸಾಹೇಬರ ಆ ಚಳುವಳಿಯ ಅತ್ಯಂತ ದೊಡ್ಡ ಮಟ್ಟದ ಯಶಸ್ವಿ ಆಗಿತ್ತು. ಅಲ್ಲಿಂದ ಇಡೀ ಹರಳುಗಟ್ತಾ ಹೋಗ್ತು ಚಳುವಳಿ. ಸೊ 25ನೇ ತಾರೀಕು ನಿಮ್ಗೆ ಗೊತ್ತಿದೆ, ಅವತ್ತು ಏನು ನಡೀತಪ್ಪ ಅಂತಂದರೆ, ಮನುಸ್ಮೃತಿಯನ್ನು ಸುಡಲಾಯಿತು. ಮನುಸ್ಮೃತಿಯನ್ನು ಸುಟ್ಟು ಅದರಲ್ಲಿ ಇದ್ದಂತಹ ಪ್ರತಿಯೊಂದು ಶ್ಲೋಕವನ್ನು ಕೂಡ ಹರಿದು ಬಿಸಾಕಿ ಅದನ್ನು ಸುಟ್ಟಾಕ್ಲಾಯಿತು. ಅವತ್ತು ಬಾಬಾ ಸಾಹೇಬರು 3 ಕರೆಯನ್ನು ಕೊಡ್ತಾರೆ. ಅಂದರೆ ಸ್ಪೃಶ್ಯರಿಗೆ, ಸರ್ಕಾರಕ್ಕೆ ಮತ್ತು ಅಸ್ಪೃಶ್ಯರಿಗೆ. ಈ 3 ವಿಚಾರಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ನೆನಪಿಟ್ಕೊಂಡು, ಇದು ತುಂಬಾ ಈಗಿನ ಕಾಲಘಟ್ಟ ನಾವು ನಿಂತ್ಕೊಂಡು ಅವತ್ತು ಬಾಬಾ ಸಾಹೇಬರು ಹೇಳೋದಂತಹ ಆ ಎಚ್ಚರಿಕೆ ಮಾತುಗಳನ್ನು ನಾವು ಪರಿಗಣಿಸಬೇಕು. ನಾವು ಎಷ್ಟು ಮಟ್ಟಕ್ಕೆ ತಗೋಬೇಕು ಮತ್ತು ನಮ್ಮ ಮುಂದಿನ ದಾರಿಗಳನ್ನ ಹೇಗೆ ನಾವು ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡಬೇಕಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ. ಒಂದು, ಸವರ್ಣೀಯರಿಗೆ ಹೇಳುವಂತಹ ಮಾತುಗಳು. ಇದು ನೀವು ಮಾಡಿದ್ದಿದೆಯಲ್ಲ ಗಲಭೆ ಅಲ್ಲ, ಇದೇನಿದು ಧರ್ಮಯುದ್ಧ. ಈ ಪದನೇ ಬಳಸ್ತಾರೆ. ಇದೊಂದು ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ನೆನ್ಪಿಟ್ಕೊಳ್ಳಿ, ನಾವೇನಾದರೂ ಮುಸ್ಲಿಮರಾಗಿ ಮತಾಂತರಗೊಂಡು ಬಿಟ್ಟರೆ ಏನಾಗ್ಬೋದು ಅವತ್ತೇ. ಅಂದರೆ 1936 1935 ಎವೋಲದಲ್ಲ ಅವರ ಈ ಆಲೋಚನೆ ಉಂಟಾಗಿದ್ದು. ಈ ಆಲೋಚನೆ ಉಂಟಾಗಿದ್ದು 1927. ಅವ್ರು ಹೇಳ್ತಾರೆ, ನಮ್ಮ ಮುಂದೆ ಇರ್ತಕ್ಕಂಥ 2 ಆಯ್ಕೆಗಳು ಯಾರು ಅಸ್ಪೃಶ್ಯರಿಗೆ ಹೇಳ್ತಕ್ಕಂಥದ್ದು. ನಾನು ಹೇಳ್ತಾಗ ಸ್ಪೃಶ್ಯರಿಗೆ ಹೇಳ್ತಕ್ಕಂಥದ್ದು. ನೀವು ಶುದ್ಧೀಕರಣ ಮಾಡ್ತಿರಲ್ವಾ, ನೀವು ಶುದ್ಧೀಕರಣ ಮಾಡಾಗಿದ್ದರೆ ಮೊದಲು ಅಸ್ಪೃಶ್ಯರ ಜೊತೆ ಮನುಷ್ಯರಂತೆ ನಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಮನುಷ್ಯರಂತೆ ನೀವು ನಡ್ಕೋಬೇಕೆ ಹೊರತು ನಾವಲ್ಲ, ನಾವು ಮನುಷ್ಯರಾಗೆ ಇದ್ದೀವಿ ಅಂತ. ಇಲ್ಲಿ ಒಂದು ಮನಸ್ಸಿಗೆ ನೋವೋದೇನಪ್ಪ ಅಂತಂದರೆ, ಯಾರು ಆಗಿನ ಕಾಲದ ಗಾಂಧಿ ಟೋಪಿಗಳನ್ನು ಹಾಕ್ಕೊಂಡಿದ್ರು ಮತ್ತು ತಿಲಕ್, ಅವರು ಅದನ್ನೇ ಬಳಸ್ತಾರೆ, ಗಾಂಧಿ ಟೋಪಿ ಮತ್ತು ತಿಲಕ್ ಶರ್ಟ್ಗಳನ್ನ ಹಾಕೊಂಡಿದ್ದಂತಹ ವ್ಯಕ್ತಿಗಳು ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾರಂತೆ. ಏನಪ್ಪ ಅಂತಂದರೆ, ನಮ್ಮ ಕೆರೆಗಳನ್ನ ಹಾಳು ಮಾಡಿದ್ದಾರೆ ಇವರು, ನಿಮ್ಮ ಬಾವಿಗಳನ್ನೂ ಹಾಳು ಮಾಡ್ತಾರೆ ನೋಡಿ ಅಂತ. ಆವಾಗ ಮಹಾಡ್ ಚಳವಳಿ ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ದಲಿತರ ಮೇಲೂ ಕೂಡ ಹಲ್ಲೆಗಳಾಗ್ತವೆ. ಅದನ್ನು ನೀವು ಇಲ್ಲಿ ಗಮನಿಸ್ಬೇಕು. ಸೊ ಹಾಗಾಗಿ ಬಾಬಾ ಸಾಹೇಬ್ರು ಮಾತು ಹೇಳ್ತಾರೆ, ನೀವು ನಮ್ಮ ಮೇಲೆ ತಳಿಸೋದು ನಿಜ, ಆದರೆ ನಾವು ಪಾಠವನ್ನು ಕಲಿಸ್ತೀವಿ. 2, ಪ್ರತಿರೋಧ ಮತ್ತು ಬಹಿಷ್ಕಾರ. ನೆನಪಿಕೊಳ್ಳಿ, ಬಹಿಷ್ಕಾರ ಅಂತಂದರೆ ಸಮುದಾಯದಿಂದ ಹಾಕೋದಲ್ಲ, ಮತಾಂತರವೇ ಅವಾಗ ಕೊಟ್ಟಿದ್ದವ್ರ ಕರೆ. ಮತಾಂತರ, ಬಹಿಷ್ಕಾರ. 1928 ಮಹಾಡ್ ಸತ್ಯಾಗ್ರಹ ಆದ ನಂತರವೇ ಬಾಬಾ ಸಾಹೇಬರು ಮಾಲಾಗಾವ್ನ 10 ಕುಟುಂಬಗಳು ಬಂದು ನಾವು ಇಸ್ಲಾಂ ಧರ್ಮಕ್ಕೆ ಸೇರ್ತೀವಿ ಅಂತ ಹೋಗಿ ಸೇರ್ಕೊಳ್ಳಿ ಅಂತ ಹೇಳಿದರು. ಈಗಲೂ ಕೂಡ ಆ ಕುಟುಂಬಗಳು ಇಸ್ಲಾಂ ಧರ್ಮದಲ್ಲೇ ಜೀವನ ಮಾಡ್ತಾಯಿವೆ, 10 ಮಹಾರ್ ಕುಟುಂಬಗಳು. ಹಾಗಾಗಿ ಅವರು ಕಡೆಯ ಮಾತನ್ನು ಸ್ಪೃಶ್ಯರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಬ್ರಾಹ್ಮಣವಾದದ ಸೋಂಕಿನಿಂದ ಬಳಲುವವರು ರಕ್ತಪಾತವನ್ನು ಬಯಸುವುದಾದರೆ ನಾವು ಹಿಂಜರಿಯುವುದಿಲ್ಲ. ಆಮೇಲೆ ಏನೇ ಆದರೂ ಅದಕ್ಕೆ ಹೊಣೆ ನಾವಾಗುವುದಿಲ್ಲ. ಬಟ್ ಆದರೆ ಎಚ್ಚರಿಕೆ ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು. ಅಂದರೆ
ದಲಿತರು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಮ್ಮ ಸ್ಥಿತಿ ಏನಾಗ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ಎಚ್ಚರಿಕೆ ಇತ್ತು. ಇನ್ನು ನೆಕ್ಸ್ಟು ಬ್ರಿಟಿಷ್ ಸರ್ಕಾರ ಕೇಳೋದು ಒಂದೇ, ಅವರು ನೀವು ಹೇಳಿ ಸರ್ಕಾರ ಅಂತ, ನಿಮ್ಮದು ಹೇಳಿ ಸರ್ಕಾರ. ನೀವು ಪ್ರಾಕ್ಸ್ ಬ್ರಿಟಾನಿಕಾ ಅಂತ ಬಾಬಾ ಸಾಹೇಬ್ ಒಂದು ಲೇಖನ ಇದೆ, ವಾಲ್ಯೂಮ್ 17ನಲ್ಲಿದೆ. ಅದು ಖಂಡಿತ ನೀವು ಅದನ್ನು ಒಂದು ಪ್ರಾಕ್ಸ್ ಬ್ರಿಟಾನಿಕಾ ಅಂತ, ಬ್ರಿಟಿಷನ್ ಪ್ರಾಕ್ಸ್ ಬ್ರಿಟಾನಿಕಾ ಅಂತ, ಅದರಲ್ಲಿ ಅತಿ ಹೆಚ್ಚು ತರಾಟೆಗೆ ತಗೋತಾರೆ. ಇನ್ನು ಅಸ್ಪೃಶ್ಯರು ಹೇಳಿದ ಎರಡೇ ಕರೆಯವರು, ಒಂದು ಪ್ರತಿಭಟನೆ, ಮತ್ತೊಂದು ಬಹಿಷ್ಕಾರ. ದಯಮಾಡಿ ಅದಕ್ಕೆ ನೀವು ಮುಂದಲ್ಲ ಒಂದಕ್ಕೆ ನೀವು ಕೈ ಹಾಕಲೇಬೇಕು ಅಂತ ಅವರು ಹೇಳ್ತಾರೆ ಬಂಧುಗಳೇ. ಕಡೆಯದಾಗಿ ನನ್ನ ಮಾತನ್ನ ಮುಗಿಸ್ತಾ ಒಂದು ಮಾತನ್ನ ನಿಮಗೆ ಹೇಳ್ತೀನಿ. ಈ ಮಹಾಡ್ ಚಳವಳಿ ಇವತ್ತು ಯಾಕೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀರು ಅನ್ನುವುದು ಕೇವಲ ನೀರಾಗಿತ್ತೆ ಅಂದರೆ ಇಲ್ಲ. ನೀರು ಅನ್ನುವುದು ನಮ್ಮ ಘನತೆಯ ಸಂಕೇತ, ನಮ್ಮ ಸ್ವಾಭಿಮಾನದ ಸಂಕೇತ. ಮೊನ್ನೆ ಹುಬ್ಬಳ್ಳಿ ನಡೆದಿದೆಯಲ್ಲ ಇವಾಗ ಮರೆಯುತ್ತೆ, ಅದು ಕೂಡ ನೀರಿನ ಒಂದು ಸಂಕೇತನೇ. ಅದೊಂದು ಅದ್ರ ವಿರುದ್ಧ ನಾವು ಏನು ಮಾಡಬೇಕು ಇವಾಗ. ಇಷ್ಟು ವರ್ಷಗಳಾದ ನಂತರವೂ ಕೂಡ ತಾವು ಹೆತ್ತು ಹೊತ್ತು ಸಾಕಿದ ತಮ್ಮ ಹೆಣ್ಣು ಮಗಳನ್ನೇ ಕೊಂದುಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾರಲ್ಲ ಈ ಜಾತಿ ಭಯೋತ್ಪಾದಕರು, ಇವ್ರಿಗೆ ನಾವೇನು ಕರೆ ಕೊಡಬೇಕು, ನಾವೇನು ಮಾಡ್ಬೇಕಂತ ಒಂದು ಪ್ರಶ್ನೆ. ಇನ್ನೊಂದೇನಪ್ಪ ಅಂದರೆ, ನಮ್ಮಲ್ಲೇ ಪಿಸು ಗುಸುಗಳು ಸ್ಟಾರ್ಟ್ ಆಗಿವೆ. ಏನು, ಜಾತಿ ವಿನಾಶ ಸಾಧ್ಯ ಇಲ್ಲ. ಈಗ ಗಮನಿಸಿ ನೀವು, ನಮ್ಮ ಸ್ನೇಹಿತರೆ, ಜಾತಿ ಸಮಾನತೆ ಆಗುತ್ತೆ ಹೊರತು ಜಾತಿ ವಿನಾಶ ಸಾಧ್ಯ ಇಲ್ಲ. ಇದು ವೋಟ್ ಬ್ಯಾಂಕ್ ರಾಜಕಾರಣ ಸೃಷ್ಟಿ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ಭ್ರಮೆ. ನಾವು 1830s ನಿಂತ್ಕೊಂಡು ದೇವದಾಸಿ ಪದ್ಧತಿ ನಾಶ ಆಗುತ್ತಾ ಅಂತ ಕೇಳಿದರೆ ಹೌದಪ್ಪ ಅಂತ, ಅದು ಬಟ್ ಇವಾಗ ಕಡಿಮೆ ಆಗ್ತಾ ಬಂದಿದೆ. 1831 ನಿಂತ್ಕೊಂಡು ನಾವೇನಾದ್ರೂ ಏನೋ ಸತಿ ಪದ್ಧತಿ ನಾಶ ಆಗುತ್ತಾ ಅಂತ ಹೇಳಿದ್ರೆ ಆಗಲ್ಲ ಬಿಡಪ್ಪ ಅಂತ ಹೇಳ್ತೀವಿ. ಇವು ಸತಿ ಪದ್ಧತಿ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅಲ್ವಾ. ಸೊ ಇನ್ನು 100-200 ವರ್ಷವಾದರೆ ಖಂಡಿತವಾಗ್ಲೂ ಕೂಡ ಬೇರೆ ಪದ್ಧತಿಗಳು ನಾಶ ಆಗ್ತವೆ. ಆದರೆ 2,500 ವರ್ಷಗಳ ಕಾಲ ಜೀವ ಹಿಡ್ಕೊಂಡು ಇಡೀ ಶ್ರೇಣೀಕರಣ ಭಾಗವಾಗಿ ಜಾತಿಯನ್ನು ಸಲಹಕೊಂಡು ಬಂದಿರತಕ್ಕಂಥ ಈ ಸಮುದಾಯಗಳು ಜಾತಿ ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿರಬೇಕಾದ್ರೆ ಅದರ ವಿರುದ್ಧವಾಗಿ ಮತ್ತು ಈ ದೇಶ ರಕ್ಷಣೆಗೋಸ್ಕರ ಜಾತಿ ವಿನಾಶ ಆಗಬೇಕಾ ಬೇಡವೆ ಅಂತ ಬಂದಾಗ ನಾವು ಒಕ್ಕರಲ್ಲಿಂದ ಜಾತಿ ವಿನಾಶ ಆಗಬೇಕು ಅಂತ ಹೇಳ್ಬೇಕು. ಹೇಗಾಗುತ್ತೆ? ಎಕ್ಸ್ಪೆರಿಮೆಂಟ್ ಆಗಬೇಕು, ಅದಕ್ಕೆ ಪ್ರಾಕ್ಟಿಕಲ್ಸ್ ಆಗಬೇಕು. ಎರಡು ಪರಿಹಾರ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಅದು ಮಹಾಡ್ ಚಳವಳಿಯಲ್ಲೇ ಹೇಳಿದರು. ಒಂದು ಸಹಭೋಜನ, ಇನ್ನೊಂದು ಅಂತರ್ಜಾತಿ ವಿವಾಹ ಅಲ್ವಾ. ಸೊ ಆ ಅಂತರ್ಜಾತಿ ವಿವಾಹ ಸಹಜವಾಗಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬರು. ಕೇವಲ ಅಂತರ್ಜಾತಿ ವಿವಾಹ ಅಂತ ಹೇಳಿರಲಿಲ್ಲ ಅವರು. ಸಹಜವಾದಾಗ ಜಾತಿ ವಿನಾಶ ಆಗುತ್ತೆ ಅಂತ. ಹಾಗಾಗಿ ಇಡೀ ಮಹಾಡ್ ಚಳವಳಿ ನಮಗೆ ಕಲಿಸ್ಕೊಟ್ಟಂತಹ ಒಂದು ದೊಡ್ಡ ಪಾಠ ಅಂತಂದರೆ ಜಾತಿ ವಿನಾಶವೇ ಆಗಿದೆ. ಯಾಕೆಂದರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಜಾತಿ ಪದ್ಧತಿಯಲ್ಲಿದೆ. ಜಾತಿ ಪದ್ಧತಿಯ ಮೂಲ ವರ್ಣಾಶ್ರಮ ಧರ್ಮದಲ್ಲಿದೆ. ಹಾಗಾಗಿ ಜಾತಿ ವಿನಾಶ ಆಗಬೇಕಪ್ಪ ಅಂತಂದರೆ ನಾವು ವರ್ಣಾಶ್ರಮ ಧರ್ಮದ ಬುಡವನ್ನು ಅಲ್ಲಾಡಿಸ್ಬೇಕಾಗಿದೆ. ಆ ಮಾತನ್ನು ಹೇಳ್ತಾ ಕಡೆದಾಗಿ ಮಹಾಡ್ ಚಳುವಳಿ ನಿಮಗೆಲ್ಲ ನೆನಪಿರ್ಬೋದು. ಇವತ್ತು SC ST ಶಾಸನ ಸಭೆಯಲ್ಲಿ ರಿಸರ್ವೇಷನ್ ಇರ್ಬೋದು, ಮತ್ತು ಉದ್ಯೋಗದಲ್ಲಿ ಶಿಕ್ಷಣ ರಿಸರ್ವೇಷನ್ ಇರ್ಬೋದು. ಅದಕ್ಕೆ ಮೂಲ ಕಾರಣ ಆದಂತಹ ದುಂಡು ಮೇಜಿನ ಸಭೆಯಲ್ಲಿ ಬ್ರಿಟಿಷರ ಎದುರಲ್ಲಿ ನಿಂತ್ಕೊಂಡು ಅಸ್ಪೃಶ್ಯರಿಗೆ ಇಷ್ಟು ಅನ್ಯಾಯವಾಗಿದೆ ಅಂತ ಹೇಳೋದಕ್ಕೆ ಆದಂತಹ ಒಂದು ದೊಡ್ಡ ಉದಾಹರಣೆ ಕೊಟ್ಟಿದ್ದಾದಪ್ಪ ಅಂತಂದರೆ ಬಾಬಾ ಸಾಹೇಬರು ಮಹಾಡ್ ಚಳವಳಿ ನಮ್ಗೆ ಹೇಳ್ತಾ ಇದೆ, ಅಸ್ಪೃಶ್ಯರು ಹಿಂದೂಗಳಲ್ಲ ಅಂತ ಅವ್ರು ನಮಗೆ ಸಾರ್ಥ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅಸ್ಪೃಶ್ಯರು ಹಿಂದೂಗಳಲ್ಲ, ಸಿಖ್ಖರಂತೆ, ಮುಸಲ್ಮಾನರಂತೆ, ಆಂಗ್ಲೋ ಇಂಡಿಯನ್ರಂತೆ ನಾವು ಕೂಡ ಅಲ್ಪಸಂಖ್ಯಾತರು ಅಂತ ವಾದವನ್ನು ಮಂಡಿಸಿ ಅವರು ಮೀಸಲಾತಿನ ಪಡ್ಕೊಂಡ್ರು. ಆದರೂ ಕೂಡ ನಮಗೆ ದುಂಡು ಮೇಜಿನ ಸಭೆಯಲ್ಲಿ ಆದ ನಂತರ ಪೂನಾ ಫ್ಯಾಕ್ಟಲ್ಲಿ ನಿಮಗೆಲ್ಲ ಗೊತ್ತಂತೆ ಅನ್ಯಾಯ ಆಯಿತು. ಹಾಗಾಗಿ ಇಡೀ ಮಹಾಡ್ ಚಳವಳಿಯನ್ನು ನಾವು ನೀರನ್ನು ಒಂದು ಸಂಕೇತ ಅಂತ ನಾವು ಇಟ್ಕೋಬೇಕು. ಮತ್ತು ಇದು ಸತ್ಯಾಗ್ರಹ ಆಗೋಕ್ಕೆ ಕಾರಣ ಆಗಿದ್ದು ಎರಡು ವಿಚಾರ. ಏನಪ್ಪ ಅಂತಂದರೆ, ಈ ಜಡ್ಡುಗಟ್ಟಿದ ಸಮುದಾಯ ಇದೆಯಲ್ಲ, ಈ ಸಮುದಾಯ ಅಸ್ಪೃಶ್ಯರನ್ನು ತಮ್ಮಂತೆ ಕಾಣಲಿಲ್ಲ, ಪ್ರಾಣಿಗಳಂತೆ ಅವರು ಬಿಹೇವ್ ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಎರಡನೇ ಸತ್ಯಾಗ್ರಹ ಅಂದರೆ 25, 26, 27 ಆಯಿತು. ಮನುಸ್ಮೃತಿಯನ್ನು ಹಾಗಾಗಿ ಸುಡಲಾಯಿತು. ನೀವೆಲ್ಲ ಗಮನಿಸಿರ್ಬೋದು, ಗ್ವಾಲಿಯರಲ್ಲಿ ಇರ್ತಕ್ಕಂತಹ ಒಂದು ಹಿಂದೂ ವಿದ್ಯಾರ್ಥಿ ಸಂಘಟನೆ ಮೊನ್ನೆ ತಾನೇ ಬಾಬಾ ಸಾಹೇಬರ ಭಾವಚಿತ್ರವನ್ನು ಸುಟ್ಟಾಕಿದೆ. ಮನುಸ್ಮೃತಿಯನ್ನು ಘೋಷಣೆ ಮಾಡ್ತಾ, ಮನುಸ್ಮೃತಿಯನ್ನು ಕೈಲಿಡ್ಕೊಳ್ತಾ ಇಷ್ಟು ಧೈರ್ಯ ಗ್ವಾಲಿಯರ್ನಲ್ಲಿ, ಉತ್ತರ ಪ್ರದೇಶದ ಗ್ವಾಲಿಯರ್ನ ಆ ಹಿಂದೂ ಯುವ ಸಂಘಟನೆಗೆ ಎಲ್ಲಿಂದ ಬಂತು? ಸೊ ನಾವು ಮುಂದೆ ಏನು ಮಾಡಬೇಕು, ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಏನಿದೆ ಇವಾಗ ಅನ್ನೋದು ನಮಗೆ ಗೊತ್ತಾಗ್ತಾಯಿದೆ. ಅಂದರೆ ಕೋಮುವಾದ ಹೆಚ್ಚಾದಂತೆ ಜಾತಿವಾದವೂ ಕೂಡ ಹೆಚ್ಚಾಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಹಾಡ್
ಚಳುವಳಿಗಳು ನಮಗೆ ದಾರಿದೀಪ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಐಕ್ಯತೆಗೆ ದಾರಿದೀಪ ಆಗಬೇಕು. ಮತ್ತು ನಮ್ಮೆಲ್ಲರ ಐಕ್ಯತೆಗೆ ಈ ನೀರಿನಂತೆ ನಮ್ಮ ಮೇಲೆ ಹಾಕಿರ್ತ ಶೋಷಣೆ ಇದೆಯಲ್ಲ, ಈ ಶೋಷಣೆ ಒಂದು ಸಂಕೇತ ಆಗಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ.